ವಿಧಾನಸೌಧದಲ್ಲಿ ನಾಯಿಗಳ ಸಾಕಾಣಿಕೆಗೆ ಕುರಿತು ಸಭೆಯನ್ನು ನಡೆಸಲಾಗಿದ್ದು ಸ್ಪೀಕರ್ ಸಾರಥ್ಯದಲ್ಲಿ ಹೈ ವೋಲ್ಟೇಜ್ ಮೀಟಿಂಗ್ ನಡೆದಿದೆ. ತಿಂಗಳಾಂತ್ಯದಲ್ಲಿ ಶ್ವಾನ ಯೋಜನೆಗೆ ಚಾಲನೆ ಸಿಗುವ ಸಾಧ್ಯತೆ ಇದೆ. ವಿಧಾನಸೌಧದಲ್ಲಿ ಶ್ವಾನಗಳ ಸಾಕಾಣಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುಟಿ ಖಾದರ್ ನೇತೃತ್ವದಲ್ಲಿ ಮಹತ್ವದ ಸಭೆ ನಡೆದಿದೆ. ನಾಯಿಗಳ ಸಾಕಾಣಿಕೆ ಕುರಿತಂತೆ ಸಭೆಯನ್ನು ನಡೆಸಲಾಗಿದ್ದು ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗಿದೆ. ಇನ್ನು ನಾಯಿಗಳ ಸಾಕಾಣಿಕೆಗೆ ಕುರಿತು ಪರ ವಿರೋಧಗಳು ಕೂಡ ಸಭೆಯಲ್ಲಿ ವ್ಯಕ್ತವಾಗಿದೆ. ಸ್ಪೀಕರ್ ಸಾರಥ್ಯದಲ್ಲಿ ನಡೆದಂಥ ಹೈ ವೋಲ್ಟೇಜ್ ಮೀಟಿಂಗ್ ಇದಾಗಿತ್ತು. ತಿಂಗಳಾಂತ್ಯದಲ್ಲಿ ಶ್ವಾನ ಯೋಜನೆಗೆ ಚಾಲನೆ ಕೊಡುವ ಬಗ್ಗೆ ಕೂಡ ಚರ್ಚೆಯನ್ನು ಮಾಡಲಾಗಿದೆ. ಈ ಬಗ್ಗೆ ಯುಟಿ ಖಾದರ್ ಸಭೆಯ ನಂತರ ಮಾತನಾಡಿದ್ದಾರೆ. ಏನು ಮಾತನಾಡಿದ್ದಾರೆ ಕೇಳೋಣ. ಮನುಷ್ಯರಿಗೆ ಎಷ್ಟು ಬದುಕಲಿಗೆ ಹಕ್ಕಿದೆ, ಪ್ರಾಣಿಗಳಿಗೆ ಕೂಡ ಅಷ್ಟೇ ಹಕ್ಕಿದೆ. ಸೊ ಇಲ್ಲಿ ಇರುವಂಥ ಕೆಲವೊಂದು ಅದರಲ್ಲಿ ಯಾರೋ ಅಭಿಪ್ರಾಯ ಇದೆ. ಕೆಲವೊಬ್ಬರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ, ಕೆಲವರಿಗೆ ಅದನ್ನು ಅದು ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಪ್ರತಿಪಕ್ಷ ಆಡಳಿತ ಪಕ್ಷ ಇಲ್ಲಿ ಕೂಡ ಇದೆ. ಈ ಮಧ್ಯದಲ್ಲಿ ಕೆಲವು ಪರವಾಗಿ ಕೆಲವು ವಿರುದ್ಧವಾಗಿ ಎಲ್ಲ ಕ್ರೋಢೀಕರಿಸಿಕೊಂಡು ನಾವು ಚರ್ಚೆ ಮಾಡಿದ್ದೇವೆ. ಒಂದು ಪರಿಹಾರ ನಾವು ಅದನ್ನು ಕಾಣಬೇಕಂತೇಳಿ ಅದಕ್ಕೆ ಒಂದು ತಜ್ಞರು ಒಂದು ವರದಿ ಸಲ್ಲಿಸ್ತಾರೆ. ಎಷ್ಟು ಇವತ್ತು ನಮ್ಮ ಈ ವ್ಯಾಪ್ತಿಯಲ್ಲಿ ಇದೆ, ಎಷ್ಟೆಷ್ಟು ವಯಸ್ಸಿದು, ಮತ್ತು ಅದಕ್ಕೆಲ್ಲ ಪರ್ಸನಲೈಸೇಷನ್ ಆಗಿದೆ ಅಥವಾ ಅದು ಸುರಕ್ಷಿತವಾಗಿ ಇದೆಯಾ, ಮತ್ತು ಅದಕ್ಕೆ ಒಂದು ಕೆಲವೊಂದು ಜಾಗ ಕೊಟ್ಟು ಅದನ್ನು ನಿಭಾಯಿಸಲಿಕ್ಕೆ ಒಂದು NGO, ಯಾಕೆಂದರೆ ಪ್ರಾಣಿದಯ ಸಂಘ ಬೇರೆ ಬೇರೆ ಸಂಘಗಳಿದೆ, ಅದನ್ನು ಒಬ್ಬ ಚೆನ್ನಾಗಿ ಅಂಥವ್ರಿಗೆ ಅದನ್ನು ವಹಿಸಿಕೊಟ್ಟು ಅವರು ಅದನ್ನು ಮೇಲೆ ಚೆನ್ನಾಗಿ ನೋಡಿಕೊಂಡು ಜನರಿಗೆ ಅಡಚಣೆ ರೀತಿಯಲ್ಲಿ ಅದನ್ನು ನೋಡಿಕೊಳ್ಳುವಂಥ ವ್ಯವಸ್ಥೆ ನಾವು ಮಾಡಲಿಕ್ಕೆ ಅದು ನಾವು ತೀರ್ಮಾನ ಮಾಡಿದ್ದೇವೆ. ಅವಕಾಶ ಮುಂದಿನ ಅದಕ್ಕೆ ನಾವು ಚಾಲನೆ ಕೊಡ್ತೇವೆ. ಅದಕ್ಕೆ ಬೇಕಾಗುವಂಥ ಶೆಲ್ಟರ್ಸ್ ಎಲ್ಲ ಕಟ್ಟಲಿಕ್ಕೆ ನಾವು ಇವತ್ತು ಹೇಳಿದ್ದೇವೆ. ನಾನು ಮತ್ತು ಸಭಾಪತಿಗಳು ಕೂಡ ಅದಕ್ಕೀಗ ಬಿಲ್ಡಿಂಗ್ ಅಂತ ಇಲ್ಲ, ಇಲ್ಲಿ ನಿಲ್ಲಬೇಕಂತ ಇಲ್ಲ. ಮಳೆಗಾಲದಲ್ಲಿ ಮಳೆ ಬಂದಾಗ ನೇರವಾಗಿ ಒಳಗಡೆ ಬರ್ತದೆ. ಯಾಕೆ ಇಲ್ಲಿ ಶೆಲ್ಟರ್ ಇದೆ ಅಂತೇಳಿ. ಸೊ ಅದಕ್ಕೆ ಬೇಕಾದ ಶೆಲ್ಟರ್ ಒಂದು ವ್ಯವಸ್ಥೆ ಎಲ್ಲ ಮಾಡಿದಾಗ ಸಿಸ್ಟಮ್ಯಾಟಿಕ್ ಆಗ್ತದೆ ಅಂತ ಹೇಳಲಿಕ್ಕೆ ಇಚ್ಛಿಸಿ ಅದಕ್ಕೆ ಶೆಲ್ಟರ್ ಕಟ್ಟಲಿಕ್ಕೆ ಏನು ಎಸ್ಟಿಮೇಟ್ ಮಾಡಬೇಕು ಅದು ಕೂಡ ಎಸ್ಟಿಮೇಟ್ ಮಾಡಲಿಕ್ಕೆ ನಾವು PW ಹತ್ರ ಕೂಡ ಹೇಳಿದ್ದೇವೆ. ಅದನ್ನು ನಿಭಾಯಿಸಲಿಕ್ಕೆ ಉತ್ತಮವಾದೊಂದು ಪ್ರಾಂತೀಯ ಸಂಘದ ಜವಾಬ್ದಾರಿ ಕೊಡ್ತಾರೆ. ಎಲ್ಲಿ ಶೆಲ್ಟರ್ ಮಾಡೋದು ಅಂತ ಅದೆಲ್ಲ ಜಾಗವನ್ನು ಅದಕ್ಕೆ ಸಂಬಂಧ ತಜ್ಞರಿದ್ದಾರೆ ನಮ್ಮಲ್ಲಿ. ಅದನ್ನೆಲ್ಲ ನೋಡಿಕೊಂಡು ಅದು ಎಲ್ಲಿ ಮೂವ್ಮೆಂಟ್ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಅದಕ್ಕೆ ಯಾವುದು ಸೂಕ್ತವಾದ ಸ್ಥಳವನ್ನೆಲ್ಲ ಅವರು ಅದನ್ನು ನಿಗದಿಪಡಿಸ್ತಾರೆ. ಬೇರೆ ಕಡೆ ಶಿಫ್ಟ್ ಮಾಡುವಂಥದ್ದೇನಿಲ್ಲ ಇಲ್ಲ. ಬಟ್ ಒಂದೇನಂದ್ರೆ ಇಲ್ಲ, ಈಗ ನೋಡಿ, ಮನುಷ್ಯರಿಗೆ ಎಷ್ಟು ಬದುಕಲಿಗೆ ಹಕ್ಕಿದೆ, ಪ್ರಾಣಿಗಳಿಗೆ ಕೂಡ ಅಷ್ಟೇ ಹಕ್ಕಿದೆ. ಸೊ ಇಲ್ಲಿ ಇರುವಂಥ ಕೆಲವೊಂದು ಅದರಲ್ಲಿ ಯಾರೋ ಅಭಿಪ್ರಾಯ ಇದೆ. ಕೆಲವೊಬ್ಬರಿಗೆ ತೊಂದರೆ ಆಗ್ತದೆ ಅಂತ ಹೇಳ್ತಾರೆ, ಕೆಲವರಿಗೆ ಅದನ್ನು ಅದು ಏನು ತೊಂದರೆ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಕೂಡ ಪ್ರತಿಪಕ್ಷ ಆಡಳಿತ ಪಕ್ಷ ಇಲ್ಲಿ ಕೂಡ ಇದೆ. ಈ ಮಧ್ಯದಲ್ಲಿ ಕೆಲವು ಪರವಾಗಿ ಕೆಲವು ವಿರುದ್ಧವಾಗಿ ಎಲ್ಲ ಕ್ರೋಢೀಕರಿಸಿಕೊಂಡು ನಾವು ಚರ್ಚೆ ಮಾಡಿದ್ದೇವೆ. ಒಂದು ಪರಿಹಾರ ನಾವು ಅದನ್ನು ಕಾಣಬೇಕಂತೇಳಿ ಅದಕ್ಕೆ ಒಂದು ತಜ್ಞರು ಒಂದು ವರದಿ ಸಲ್ಲಿಸ್ತಾರೆ. ಎಷ್ಟು ಇವತ್ತು ನಮ್ಮ ಈ ವ್ಯಾಪ್ತಿಯಲ್ಲಿ ಇದೆ, ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಒಂದು ಕಡೆ ವಿಧಾನಸೌಧದ ಸುತ್ತಮುತ್ತ ನಾಯಿಗಳ ಹಾವಳಿ ಕೂಡ ಹೆಚ್ಚಾಗಿದೆ ಅನ್ನುವಂಥ ವಿಚಾರ ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು. ಸದ್ಯ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯುಟಿ ಖಾದರ್ ನೇತೃತ್ವದಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ ಕೆಲವೊಂದಷ್ಟು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಆಗಿದೆ ಅನ್ನುವಂಥ ಮಾಹಿತಿ ಇದೆ. ಏನೆಲ್ಲ ಚರ್ಚೆ ಆಯಿತು ಅಂತ ಮಾಹಿತಿ ಕೊಡೋದಾದ್ರೆ ಬಸವರಾಜ್. ವಿಜಯ ಭಾಸ್ಕರ್, ಈಗಾಗಲೇ ವಿಧಾನಸೌಧದಲ್ಲಿ ಒಂದು ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದೆ ಅನ್ನುವಂಥದ್ದು ಅಲ್ಲಿ ಸಾಕಷ್ಟು ರಾಜ್ಯಾದ್ಯಂತ ಸಾರ್ವಜನಿಕರಾಗಿರ್ಬೋದು ಅಥವಾ ಜನಪ್ರತಿನಿಧಿಗಳಾಗಿರ್ಬೋದು ಎಲ್ಲರೂ ಕೂಡ ವಿಧಾನಸೌಧದಲ್ಲಿ ಬರ್ತಾರೆ. ಅಧಿಕಾರಿ ವರ್ಗ ಆಗಿರ್ಬೋದು ಎಲ್ಲರೂ ಕೂಡ ವಿಧಾನಸೌಧದಲ್ಲಿ ಹಲವಾರು ಒಂದು ಕೆಲಸಗಳ ನಿಮಿತ್ತ ಕೂಡ ಕಾರ್ಯನಿರ್ವಹಿಸ್ತಾ ಇರ್ತಾರೆ. ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲ ಒಂದ್ ಕಡೆ ಈ ಒಂದು ನಾಯಿಗಳ ಹಾವಳಿಯಿಂದ ಎಲ್ಲ ಒಂದ್ ಕಡೆ ಅವರಿಗೆ ತೊಂದರೆ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ದೂರುಗಳು ಬಂದಂತ ಹಿನ್ನೆಲೆಯಲ್ಲಿ ಇವತ್ತು ವಿಧಾನಸೌಧ ಸಮ್ಮೇಳನ ಸಭಾಂಗಣದಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಮತ್ತೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರ ನೇತೃತ್ವದಲ್ಲಿ ಕೂಡ ಇವತ್ತು ಸಭೆ, ಉನ್ನತ ಮಟ್ಟದ ಸಭೆ ಕೂಡ ನಡೆದು ಅದರಲ್ಲಿ ಆರೋಗ್ಯ ಸಚಿವರಾಗಿರುವ ದಿನೇಶ್ ಗುಂಡೂರಾವ್ ಅವರು ಮತ್ತೆ ಹಿರಿಯ ಅಧಿಕಾರಿಗಳು ಕೂಡ ಅದರಲ್ಲಿ ಭಾಗವಹಿಸಿದ್ರು. ಪ್ರಮುಖವಾಗಿ ವಿಜಯ್, ಅದರಲ್ಲಿ ಈಗಾಗಲೇ ಏನು ವಿಧಾನಸೌಧದಲ್ಲಿ ಇರ್ತಕ್ಕಂಥ ಬೀದಿ ನಾಯಿಗಳ ಹಾವಳಿ ಏನಿದೆ ಇದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಏನೆಲ್ಲ ಕ್ರಮ ವಹಿಸಬಹುದು ಅನ್ನುವಂಥದ್ದು, ಮತ್ತೆ ಈವರೆಗೂ ಕೂಡ ಎಷ್ಟು ಆ ನಾಯಿಗಳು ಯಾವ್ಯಾವ ಸಾರ್ವಜನಿಕರಿಗೆ ತೊಂದರೆ ಕೊಟ್ಟಿದೆ ಅಥವಾ ಅಲ್ಲಿ ವಿಧಾನಸಭಾ ಕಾರ್ಯನಿರ್ವಹಿಸುವವರಿಗೆ ಏನಾದ್ರು ತೊಂದರೆ
ಕೊಟ್ಟಿದ್ದಾವೆ ಅನ್ನುವಂಥದ್ದನ್ನು ಕೂಡ ಗಂಭೀರವಾಗಿ ಚರ್ಚೆ ನಡೆಸಿ, ಆದ್ರೆ ಅಂತಿಮವಾಗಿ ಬಂದಿರತಕ್ಕಂಥ ತೀರ್ಮಾನ ಅಂತಂದ್ರೆ ಆ ನಾಯಿಗಳಿಗೂ ಕೂಡ ಏನು ಮನುಷ್ಯರಿಗೆ ಎಷ್ಟು ಒಂದು ಜೀವಿಸೋಕೆ ಒಂದು ಹಕ್ಕಿದೆ, ಅದೇ ರೀತಿ ಪ್ರಾಣಿಗೂ ಕೂಡ ಹಕ್ಕಿರ್ತಕ್ಕಂಥದ್ದು. ಹಾಗಾಗಿ ಅವುಗಳಿಗೂ ಕೂಡ ವಿಧಾನಸೌಧದಲ್ಲಿ ಒಂದು ಸಾಕುವಂತ ಪ್ರಯತ್ನ ಮಾಡಿ ಒಂದು ಎನ್ ಜಿ ಒ ಒಂದು ಸುಪರ್ದಿಗೆ ಅವು ಕೊಟ್ಟು ಅವುಗಳಿಗೆ ಆರೋಗ್ಯದ ದೃಷ್ಟಿಯಿಂದ ಆಗಿರ್ಬೋದು ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಕ್ಕಂಥದ್ದು, ಆರೋಗ್ಯದ ಹಿನ್ನೆಲೆಯಲ್ಲೂ ಕೂಡ ಅದನ್ನ ಸುರಕ್ಷಿತವಾಗಿಡುವಂತ ನಿಟ್ಟಿನಲ್ಲಿ, ಹಾಗಾಗಿ ನಾಯಿಗಳನ್ನು ಕೂಡ ಸಾಕುವಂತ ನಿಟ್ಟಿನಲ್ಲಿ ಅಂದ್ರೆ ವಿಧಾನಸೌಧದಲ್ಲಿ ಎಷ್ಟು ನಾಯಿಗಳಿದಾವೆ ಮತ್ತೆ ಅವು ಆರೋಗ್ಯವಾಗಿದಾವೆ ಅವನ್ನೆಲ್ಲವನ್ನು ಕೂಡ ಒಂದು ಎನ್ ಜಿ ಒ ಅದಕ್ಕೆ ಸುಪರ್ದಿಗೆ ಕೊಡುವ ಮುಖಾಂತರ ನಾಯಿಗಳನ್ನು ಕೂಡ ಸುರಕ್ಷಿತವಾಗಿ ಅಲ್ಲಿ ಸಾಕುವಂತ ಪ್ರಯತ್ನಕ್ಕೆ ಕೂಡ ರಾಜ್ಯ ಸರ್ಕಾರ ಮುಂದಾಗಿರ್ತಕ್ಕಂಥದ್ದು. ಹಾಗಾಗಿ ಇವತ್ತು ಸ್ಪೀಕರ್ ಯುಟಿ ಖಾದರ್ ಕೂಡ ಅದೇ ಮಾತನ್ನು ಹೇಳಿರ್ತಕ್ಕಂಥದ್ದು, ನಾಯಿಗಳನ್ನು ಕೂಡ ಸಾಕ್ಲಿಕ್ಕೆ ಏನೆಲ್ಲ ಅಗತ್ಯ ಸಿದ್ಧತೆಗಳು ಬೇಕು ಅವುಗಳನ್ನೆಲ್ಲವೂ ಕೂಡ ಮಾಡ್ಲಿಕ್ಕೆ ನಾವು ಈ ಸಭೆಯಲ್ಲಿ ತೀರ್ಮಾನ ಮಾಡಿದ್ದೇವೆ ಅನ್ನುವಂಥದ್ದನ್ನು ಕೂಡ ಹೇಳಿರ್ತಕ್ಕಂಥದ್ದು. ವಿಜಯ ಭಾಸ್ಕರ್.